ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ. ಹಲವು ಶಾಸಕರು ಈಗಾಗಲೇ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಸಂದರ್ಭದಲ್ಲಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಇಲ್ಲಿಲ್ಲ. ಅವ್ರು ಇವತ್ತಿದೆ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ. ಅವರು ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಇಲ್ಲಿಲ್ಲ. ಅವ್ರು ಇವತ್ತಿದೆ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ. ಅವರು ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಇಲ್ಲಿಲ್ಲ. ಅವ್ರು ಇವತ್ತಿದೆ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ವಿಧಾನ ಪರಿಷತ್ನ ಚುನಾವಣಾ ಪ್ರಕ್ರಿಯೆ ನಡೆದಿದೆ. ಈಗ 180ಕ್ಕೂ ಹೆಚ್ಚು ಶಾಸಕರು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ. 5 ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಉಚ್ಚಾಟಿತರು ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ವಿಚಾರಕ್ಕೆ ಅವರು ಇವತ್ತಲ್ಲ ಕಳೆದ 2 ವರ್ಷಗಳಿಂದ ನಮ್ಮ ಜೊತೆನೇ ಇದ್ದಾರೆ ಅಂತ ಬಹಳ ನೇರವಾಗಿ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ನೀವು ಗಮನಿಸಬೇಕಾದ ಒಂದೆರಡು ಅಂಶಗಳು ಅಂತ ಹೇಳಿದ್ರೆ GT ದೇವೇಗೌಡರ ನಡೆ ಈ ಕ್ಷಣಕ್ಕೂ ಕೂಡ ಕೌತುಕವನ್ನು ಉಂಟು ಮಾಡಿದೆ. ಗೋವಿಂದರಾಜು ಅವರ ಗೆಲುವಿಗೆ JDS ತನ್ನದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೂ ಕೂಡ ಗೆಲುವಿಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ವಿ, ಫಲಾಫಲ ಬಿಟ್ಟದ್ದು ಅನ್ನುವಂಥ ಕೆಲವೊಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇನ್ನು BJP ಅಭ್ಯರ್ಥಿಗಳಾಗಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರ ವಿಚಾರಕ್ಕೆ ಬರುವುದಾದರೆ ಒಂದು ಕ್ರಿಸ್ಟಲ್ ಕ್ಲಾರಿಟಿ ಗೆಲುವಿಗಿದೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ ಕಣದಲ್ಲಿರುವಂಥ BK ಹರಿಪ್ರಸಾದ್ ಇರ್ಬೋದು, ತಿಪ್ಪಣ್ಣಪ್ಪ ಕಮಕನೂರು ಇರ್ಬೋದು, PV ಮೋಹನ್ ಇರ್ಬೋದು, ಶಿವಣ್ಣ ಕಣದಲ್ಲಿದ್ದಾರೆ. ಇಲ್ಲಿ ಕುತೂಹಲವನ್ನು ಹೆಚ್ಚು ಮಾಡಿರುವಂತಹ 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ತನ್ನದೇ ಆದಂಥ ಪ್ರಯತ್ನವನ್ನು ಮಾಡ್ತಿರೋದು ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಪಣ ತೊಟ್ಟಂಗೆ ಕಾಣ್ತಾ ಇದೆ. ಆ ಪ್ರಯತ್ನದಲ್ಲಿ ಯಾವ ಮತಗಳನ್ನು ಸೆಳೀತಾರೆ ಅಂತ ಹೇಳಿದ್ರೆ ಅಗೇನ್ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಇನ್ನೊಂದು ಆಪ್ಷನ್ ಇತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪತ್ರದ ಮೂಲಕ ಅವರು ತಮ್ಮ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ತನ್ನ ಮತ ಏನಿದ್ರು ಕೂಡ BJPಗೆ ಅಂತ ಹೇಳಿ. ಉಳ್ಕೊಂಡಿರೋ ಇನ್ನೊಂದು ಮತ ಅಂತ ಹೇಳಿದ್ರೆ ಅದು GT ದೇವೇಗೌಡರು. ಡೆಫಿನೆಟ್ಲಿ 28ರ ಚುನಾವಣೆಯ ಭರವಸೆಯ ಟಿಕೆಟ್ ವಿಚಾರ ಏನಾದರೂ ಪ್ರಸ್ತಾಪ ಆಗಿತ್ತು ಅಂತ ಹೇಳಿದ್ರೆ ಆ ವೋಟ್ ಇಲ್ಲಿ ಬೀಳುವಂಥ ಸಾಧ್ಯತೆಯೇ ದಟ್ಟವಾಗಿದೆ. ಹಾಗಾಗಿ 5ನೇ ಅಭ್ಯರ್ಥಿಯ ಗೆಲುವು ಕೂಡ ಬಹುತೇಕ ಕಾಂಗ್ರೆಸ್ಗೆ ನಿಶ್ಚಿತ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ.